ನಾರ್ಮಲ್ ಟೆರರ್ ಅಟ್ಯಾಕು ಅಲ್ಲ ಇದು. ಇಸ್ಲಾಂ ಧರ್ಮದ ಹೆಸರು ಹೇಳಿಬಿಟ್ಟಿದ್ದಿದ್ರೆ ಅಥವಾ ಒಂದು ವೇಳೆ ಆ ಪ್ರವಾಸಿಗ ಏನಾದರೂ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿದ್ದಿದ್ರೆ ಗುಂಡು ಹಾರಿಸ್ತಿದ್ರು ಅವರು. 1 kg ಆಲೂಗಡ್ಡೆ 1 kg ಮೈದಾ ಹಿಟ್ಟಿಗೆ ಟ್ರಕ್ಕಿಂದ ಓಡೋಗ್ತಾರೆ ಸ್ವಾಮಿ. ಅಲ್ಲಿನ ಕ್ಯಾಂಪ್ಗಳ ಮೇಲೆ ಕಲ್ಲು ಒಗೆಯೋದು, ದಾಂಧಲೆ ಮಾಡೋದು ಇನ್ನೂ ಇದೆ. ಮುಂದೆ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗೋದಿದೆ. ಪಾಕಿಸ್ತಾನ ಮ್ಯಾಪ್ ಏನು ತೆಗೆದು ಬಿಡಬೇಕು, ಮ್ಯಾಪಲ್ಲಿ ಇರಬಾರ್ದು ಅಷ್ಟೇ. ಇಡೀ ಜಗತ್ತಲ್ಲೇ ಪೀಸ್ಫುಲ್ ಆಗೋಗುತ್ತೆ. ಪ್ರತಿಕಾರ ಮಾಡಲೇಬೇಕಾಗ್ತದೆ. ಯುದ್ಧ ಮಾಡ್ತಿರೋ ಏನ್ ಮಾಡ್ತಿರೋ ಇರಾಡಿಕೇಟ್ ಆಗಬೇಕು. ಟೆರರಿಸಮ್ ಅನ್ನೋದು ಇರಾಡಿಕೇಟ್ ಆಗಬೇಕು ಅಷ್ಟೇ. ಸೀರಿಯಸ್ ಆಗಿ ಭಯೋತ್ಪಾದಕರನ್ನ ಮಟ್ಟ ಹಾಕಕ್ಕೆ ಒಂದು ಡಿಸಿಷನ್ ತಗೊಬೇಕಾಗುತ್ತೆ. ನಮಗೆ ಮೋದಿ ಅವ್ರ ಮೇಲೆ ನಂಬಿಕೆ ಇದೆ. ಅವರು ಯಾವ ತರ ಆಕ್ಷನ್ ತಗೋತಾರೋ ಅದಕ್ಕೆ ಡೆಫಿನೆಟ್ಲಿ ಅದಕ್ಕೆ 100% ಸಪೋರ್ಟ್ ಮಾಡ್ತೀವಿ. From the soil of Bihar, I say to the whole world, India will identify, track and punish every terrorist. ಇಂಥ ನೌಟಂಕಿ ಆಟಗಳನ್ನು ಮಾತ್ರ ಚೆನ್ನಾಗಿ ಆಡ್ತಾರೆ. ಹಾಯ್ ಹಲೋ, ವೆಲ್ಕಮ್ ಟು ಬಿಯಾಂಡ್ ಲಿಮಿಟ್ಸ್. ನಾನು ಶ್ರೀನಿವಾಸ್ ವೈದ್ಯ. ಇವತ್ತು ಬೆಂಗಳೂರಿನ ಮತ್ತಿಕೆರೆಯ ನಗರದಲ್ಲಿ ನಾನಿದ್ದೀನಿ. ಯಾಕಿಲ್ಲಿ ಬಂದಿದ್ದೀನಿ ಅಂತಂದರೆ ಅಬ್ಸಲ್ಯೂಟ್ಲಿ 2 ದಿನಗಳ ಹಿಂದೆ ನಡೆದಂತಹ ಒಂದು ಹೀನಾಯ ಕೃತ್ಯ, ಮೋಸ್ಟ್ ವೆರಿ ಡಿಸ್ಟರ್ಬಿಂಗ್, ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿದಂತಹ ಕೃತ್ಯ. ಜಮ್ಮು ಕಾಶ್ಮೀರದ ಪಲ್ಗಾಮದಲ್ಲಿ ನಡೆದಂತಹ ಟೆರರಿಸ್ಟ್ ಅಟ್ಯಾಕ್ನಲ್ಲಿ ನಮ್ಮ ಕನ್ನಡಿಗರು ಒಟ್ಟು 3 ಜನ ಪ್ರಾಣ ಬಿಟ್ಟರು. ಶಿವಮೊಗ್ಗದ ಮಂಜುನಾಥ್, ಬೆಂಗಳೂರಿನ ಭರತ್ ಭೂಷಣ್. ಇವತ್ತು ಬೆಂಗಳೂರಿನಲ್ಲಿ ಭರತ್ ಭೂಷಣ್ ರವರ ಪಾರ್ಥಿವ ಶರೀರ ಅವರ ಮನೆ ಮುಂದಕ್ಕೆ ಬಂದಿದೆ. ಅದರ ಅಂತಿಮ ದರ್ಶನವನ್ನು ಪಡೆದುಕೊಳ್ಬೇಕು ಅಂತ ಬಂದಿದ್ದೆ. ಎಂಥ ಹೀನಾಯ ಕೃತ್ಯ ಅಲ್ವಾ ಇದು, ಎಂಥ ಹೀನಾಯ ಕೃತ್ಯ. ನನಗೆ ವಿಷಯ ಗೊತ್ತಾಗಿ ಐ ವಾಸ್ ವೆರಿ ಇನ್ ಶಾಕ್ ಮೂಡ್. ನಾನು ಟಿ ವಿಗಳಲ್ಲಿ ಬೇರೆ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೆ. ಬಟ್ ಇಲ್ಲಿ ಸ್ಥಳೀಯರೇ ಹೇಳಿದ ಮೇಲೆ, ಅವ್ರ ಜೊತೆಗಿದ್ದವರೇ ಹೇಳಿದರು, ಬಂದರು ಸರ್ ಟೆರರಿಸ್ಟು, ಗುಂಡಿನ ದಾಳಿಯನ್ನು ಫೈರ್ ಮಾಡ್ತಾ ಬಂದು ನೀನು ಯಾವ ಧರ್ಮದವನು, ನೀನು ಯಾವ ಪಂಗಡ, ನಿನ್ನ ಸಿದ್ಧಾಂತ ಏನು, ನೀನು ಎಡನ ಬಲನ ಏನೂ ಕೇಳಿಲ್ಲ. ನೀನು ಹಿಂದೂ ತಾನೇ, ಮುಗೀತು, ಕೂಡಿಸಿದ್ರು ಸರ್ ಗುಂಡು ಹೊಡೆದು. ಹೌ ನಾನ್ಸೆನ್ಸ್, ಹೌ ಹಾರಿಬಲ್ ಇಟ್ ಈಸ್. ಎಷ್ಟು ಪಾಕಿಸ್ತಾನದವ್ರಿಗೆ ತೆವಲು ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ದಿಸ್ ಇಸ್ ನಾಟ್ ಓನ್ಲಿ ಎ ನಾರ್ಮಲ್ ಟೆರರ್ ಅಟ್ಯಾಕ್. ನಾರ್ಮಲ್ ಟೆರರ್ ಅಟ್ಯಾಕು ಅಲ್ಲ ಇದು. ಏಕೆಂತಂದರೆ ಇಲ್ಲಿ ಜಾತಿ ಆಧಾರಿತವಾಗಿ ಗುಂಡು ಹಾರಿಸಿದ್ದಾರೆ. ಅದೇ ಇಸ್ಲಾಂ ಧರ್ಮದ ಹೆಸರು ಹೇಳಿಬಿಟ್ಟಿದ್ದಿದ್ರೆ ಅಥವಾ ಒಂದು ವೇಳೆ ಆ ಪ್ರವಾಸಿಗ ಏನಾದರೂ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನಾಗಿದ್ದಿದ್ರೆ ಗುಂಡು ಹಾರಿಸ್ತಿದ್ರು ಅವರು. ನೋ, ಏನಿದೆ ಅಂತ ಈ ಪಾಕಿಸ್ತಾನ ಉರಿತಾ ಇದೆ? ಏನಿದೆ ಪಾಕಿಸ್ತಾನ ಹಿಂದೆ? ಯಾವುದಾದ್ರೂ ದೊಡ್ಡ ದೇಶ ಸಪೋರ್ಟಿಗೆ ನಿಂತಿದೆನಾ? ಇಲ್ಲ. ಇವತ್ತು ಎಲ್ಲ ದೊಡ್ಡ ದೇಶ ಇನ್ಕ್ಲೂಡಿಂಗ್ ಅಮೇರಿಕಾಯಿಂದ ಹಿಡ್ಕೊಂಡು ಎಲ್ಲ ದೇಶಗಳು ಭಾರತದ ಹೆಗಲೇ ಇರಿದೆ, ಭಾರತದ ಬೆನ್ನಿಂದಿದೆ. ಏನಿದೆ ಇವರಿಗೆ? 1 kg ಆಲೂಗಡ್ಡೆ 1 kg ಮೈದಾ ಹಿಟ್ಟಿಗೆ ಟ್ರಕ್ಕಿಂದ ಓಡೋಗ್ತಾರೆ ಸ್ವಾಮಿ. ಪಾಕಿಸ್ತಾನದಲ್ಲಿ ಆರ್ಥಿಕವಾಗಿ ಹೆಂಗೆ ಸ್ಟ್ರಾಂಗ್ ಆಗಬೇಕು ಗೊತ್ತಿಲ್ಲ, ಶೈಕ್ಷಣಿಕವಾಗಿ ಹೆಂಗೆ ಸ್ಟ್ರಾಂಗ್ ಆಗಬೇಕು ಗೊತ್ತಿಲ್ಲ, ತಮ್ಮ ದೇಶವನ್ನು ಹೆಂಗೆ ಡೆವಲಪ್ ಮಾಡ್ಕೊಳ್ಬೇಕು ಗೊತ್ತಿಲ್ಲ. ಇಂಥ ನೌಟಂಕಿ ಆಟಗಳನ್ನು ಮಾತ್ರ ಚೆನ್ನಾಗಿ ಆಡ್ತಾರೆ. ಭಾರತ ಮನಸ್ಸು ಮಾಡಿದರೆ ಜಗತ್ತಿನ ನಕ್ಷೆಯಲ್ಲಿ ಪಾಕಿಸ್ತಾನವನ್ನು ಇಲ್ಲ ಅಂತ ಅನ್ನಿಸ್ಬಿಡ್ಬೋದು. ಬಟ್ ಎಷ್ಟು ಕ್ರಾಂತಿ ಕಲಿಸಿದ್ದೀವಿ ಈ ದೇಶಕ್ಕೆ, ಅಷ್ಟೇ ಶಾಂತಿಯನ್ನು ಕೂಡ ಹೇಳ್ಕೊಟ್ಟಿದ್ದೀವಿ. ಬೇಡ ಬೇಡ ಬೇಡ, ತಾಳ್ಮೆಯಿಂದ ಇರೋಣ. ಇನ್ಫ್ಯಾಕ್ಟ್ ಇಂಡಿಯಾದಲ್ಲಿ ಒಂದು 15 ವರ್ಷದ ಹಿಂದೆ ಇದ್ದಂತಹ ವೆಪನ್ಸ್ಗಳಾದರೂ ಇವತ್ತು ಪಾಕಿಸ್ತಾನದಲ್ಲಿದೆ. ನಾವು ಚೆಕ್ ಮಾಡ್ಕೋಬೇಕು. ಏನು ಇಂಡಿಯಾ ಆರ್ಮಿಯವರು ಏನು ಕೈಲಾಗದೆ ಕೂತಿಲ್ಲ. ಬೇಡ, ರಕ್ತಪಾತ ಬೇಡ ಅನ್ನೋ ಕಾರಣದಿಂದ ಸುಮ್ಮನಿದ್ದಾರೆ ಅಷ್ಟೇ. ಎಷ್ಟೊತ್ತು ರೀ ಇಂಡಿಯನ್ ಆರ್ಮಿ, ಎಷ್ಟೊತ್ತು ಇವ್ರನ್ನೆಲ್ಲ ಮುಗಿಸೋದು? ಈಗಾಗಲೇ 2 ಹೆಣಗಳ ಉರುಳಿದೆ. 2 ಉಗ್ರಗಾಮಿಗಳ ಹೆಣವನ್ನು ಪಾಕಿಸ್ತಾನದಲ್ಲಿ ಉರುಳಿಸಿದ್ದಾರೆ ನಮ್ಮ ಇಂಡಿಯನ್ ಆರ್ಮಿಯವರು. ಇನ್ನೂ ಇದೆ, ಮುಂದೆ ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಆಗೋದಿದೆ. ಮೋದಿಯವರು ಒಳ್ಳೊಳ್ಳೆ ಡಿಸಿಷನ್ಗಳನ್ನು ತಗೋತಾರೆ. From the soil of Bihar, I say to the whole world, India will identify, track and punish every terrorist. ಇದು ಬೇಕಿತ್ತು. ವೀಸಾ ರದ್ದಾಗಿದೆ, ರಾಯಭಾರಿಗಳನ್ನು ವಾಪಸ್ ಕಳಿಸಿದ್ದಾರೆ. ಪಾಕಿಸ್ತಾನ್ ನನ್ನ ಮಕ್ಕಳು ಈ ದೇಶದಲ್ಲಿ ನಮ್ಮ ಭಾರತದಲ್ಲಿದ್ದಾರೋ ಅವ್ರನ್ನೆಲ್ಲ ವಾಪಸ್ ಕಳಿಸ್ತಾ ಇದ್ದಾರೆ.
ಸಿಂಧು ನದಿ ನೀರು ನಿಮಗೆ ತೊಳ್ಕೊಳ್ಳೋಕ್ಕೆ ಕುಡಿಯೋಕ್ಕೆ ನೀರು ಇರಬಾರ್ದು ಇನ್ನು ಮುಂದೆ. ಹಂಗೆ ಮಾಡಾಕ್ತಾರೆ ನೋಡಿ. ವಿಲ 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 ಒದ್ದಾಡಬೇಕು. ಪಾಕಿಸ್ತಾನ್ ಈಸ್ ಗೋಯಿಂಗ್ ಟು ಬಿ ರಿಗ್ರೆಟ್. ಯಾವನೋ ಹಲ್ಕಾ ನನ್ನ ಮಗ ಮಾಡಿದ ಕೆಲಸಕ್ಕೆ ಅಲ್ಲಿಯ ದೇಶದ ಜನರು ಕಷ್ಟ ಬೀಳ್ತಾರೆ ಮುಂದಿನ ನೋಡಿ. ಸಿಂಧು ನದಿ ನೀರು ಪಾಸಾಗಲ್ಲ, ಕೊಡಲ್ಲ ಇನ್ಮೇಲೆ. ಇನ್ನೂ ಏನೇನು ಯೋಜನೆಗಳು ವೀಸಾ ಮತ್ತೊಂದು ಮಗದೊಂದು ಅದನ್ನೆಲ್ಲ ರದ್ದು ಮಾಡಾಕಿದ್ದಾರೆ. ಇನ್ನೂ ಹಾರಿಬಲ್ ಇದೆ, ಇನ್ನೂ ಹಾರಿಬಲ್ ಡಿಸಿಷನ್ ತಗೋತಾರೆ. ವಿ ಆರ್ ಹಾರ್ಡ್ಲಿ ವೇಟಿಂಗ್ ಫಾರ್ ಅ ಸರ್ಜಿಕಲ್ ಸ್ಟ್ರೈಕ್ 3.0 ಆಗುತ್ತೆ ನೋಡಿ. ಹೆಣ ಉರುಳಿಸ್ತಾರೆ, ಒಬ್ಬೊಬ್ಬರು ಉರುಳಿಸ್ಬೇಕು. ಇದು ನನ್ನ ಒಬ್ಬ ವಾದ ಅಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರು ಪ್ರತಿಯೊಬ್ಬ ಭಾರತೀಯರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇವತ್ತು ಏನು ಅಮಾಯಕರಿಗೆ ಆ ಟೂರಿಸ್ಟ್ಗಳಿಗೆ ದುಃಖ ಆಗಿದೆ. ಅದೇ ಶಿಕ್ಷೆ ಆ ಟೆರರಿಸ್ಟ್ಗಳಿಗೆ ಆಗಬೇಕು, ಅದಕ್ಕೆ ದುಪ್ಪಟ್ಟಾಗಬೇಕು, ತಪ್ಪಿಲ್ಲ ಅಂತ. ವಾಟ್ ನಾನ್ಸೆನ್ಸ್. ಇಂತಹ ಹೀನಾಯ ಕೃತ್ಯ ಮತ್ತೆ ದೇಶದಲ್ಲಿ ನಡಿಬಾರ್ದು. ಸುಮಾರು ಜನ ಮಾತಾಡ್ತಿದ್ದಾರೆ, ಸೆಕ್ಯೂರಿಟಿ ಲೂಪೋಲು, ಅದು ಲೂಪೋಲು, ಇಂಟೆಲಿಜೆನ್ಸಿ ಫೇಲ್ ಆಯಿತು. ಒಂದು ಯಾವುದೋ ಆರ್ಟಿಕಲ್ ಓದಿದ್ದೆ ನಾನು, ವೆರಿ ಎಕ್ಸ್ಟ್ರಾರ್ಡಿನರಿ ಆರ್ಟಿಕಲ್. ಯಾರೋ ಒಬ್ಬ ಸೈನಿಕ ಬರೆದಂತಹ ಆರ್ಟಿಕಲ್ ಅನ್ಕೋತೀನಿ ಪ್ರಾಯಶಃ. ದಯವಿಟ್ಟು ಯಾರೂ ಕಾಶ್ಮೀರಿಗೆ ಬರಬೇಡಿ, ಡೋಂಟ್ ಕಮ್ ಟು ಕಾಶ್ಮೀರ್. ನಿಮಗೆ ಪ್ರವಾಸೋದ್ಯಮದ ಸೌಂದರ್ಯವನ್ನು ಸವಿಬೇಕಾ? ಉತ್ತರಾಖಂಡಿಗೆ ಹೋಗಿ, ಹಿಮಾಲಯ ಪ್ರದೇಶಕ್ಕೆ ಹೋಗಿ, ಆಂಧ್ರ ಪ್ರದೇಶಕ್ಕೆ ಹೋಗಿ, ಕರ್ನಾಟಕಕ್ಕೆ ಬನ್ನಿ, ಕೇರಳಕ್ಕೆ ಹೋಗಿ, ತಮಿಳ್ನಾಡಿಗೆ ಹೋಗಿ. ದೇರ್ ಆರ್ ಮೆನಿ ಪ್ಲೇಸಸ್. ಅಲ್ಲಿ ಹೋಗಿ ನಿಮ್ಮ ವೆಕೇಷನ್ಸ್ಗಳನ್ನು ಎಂಜಾಯ್ ಮಾಡಿ. ಕಾಶ್ಮೀರಿಗೆ ಬರಬೇಡಿ. ನೀವು ಕಾಶ್ಮೀರಿಗೆ ಬಂದು ಇಲ್ಲಿ ಖರ್ಚು ಮಾಡಿ ಇಲ್ಲಿ ದುಡ್ಡನ್ನು ಹೂಡ್ತೀರಿ. ಆ ದುಡ್ಡೇ ನಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳಿಗೆ ಸಪೋರ್ಟ್ ಆಗುತ್ತೆ ಅನ್ನುವಂಥದ್ದು ಅವ್ರ ಮಾತಾಗಿತ್ತು. ನಾವು ಅಂದ್ಕೊಂಡಿದ್ದೀವಿ ಅಲ್ಲಿ ಇರೋರು ಬಹಳ ಸಭ್ಯರು, ಭಾಳ ಶಿಸ್ತಿನ ಸಿಪಾಯಿಗಳು, ನಮ್ಮ ದೇಶಕ್ಕೋಸ್ಕರ ಪ್ರಾಣ ಕೊಡೋ. ನೋ. ಒಂದಲ್ಲ ಒಂದು ರೀತಿಯಿಂದ ಎಲ್ಲರ ಕಣ್ಣನ್ನು ತಪ್ಪಿಸಿ ಯಾರಿಗೂ ತಿಳಿಯದಂತೆ ಟೆರರಿಸ್ಟ್ಗಳಿಗೆ ಸಹಾಯ ಮಾಡುವಂತಹ ಒಂದಿಷ್ಟು ಹೀನಾಯ ಮನಸ್ಥಿತಿಯ ಹಲ್ಕಾ ನನ್ನ ಮಕ್ಕಳು ಅಲ್ಲಿದ್ದಾರೆ. ಸೊ ಫೈನಾನ್ಷಿಯಲಿ ನಾವು ಅವ್ರನ್ನ ಸ್ಟ್ರಾಂಗ್ ಮಾಡಬಾರ್ದು. ಒಂದು ವೇಳೆ ನಾವು ಫೈನಾನ್ಷಿಯಲಿ ಸ್ಟ್ರಾಂಗ್ ಮಾಡಿದರೆ ಈ ಥರದ ಸಿಚುವೇಷನ್ಸ್ಗಳನ್ನು ವಿ ಹ್ಯಾವ್ ಟು ಫೇಸ್, ನಾವು ಫೇಸ್ ಮಾಡಬೇಕಾಗತ್ತೆ. ಅಲ್ಲಿನ ಕ್ಯಾಂಪ್ಗಳ ಮೇಲೆ ಕಲ್ಲು ಒಗೆಯೋದು, ದಾಂಧಲೆ ಮಾಡೋದು, ಆ ಥರದ್ದೆಲ್ಲ ನಾರ್ಮಲ್ ಆಗಿ ಆಗುತ್ತೆ. ಸೊ ದಯವಿಟ್ಟು ನೀವು ಇಲ್ಲಿ ಬರಬೇಡಿ ಅಂತ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ. ಬಟ್ ಗೊತ್ತಿಲ್ಲ, ವಿ ಆರ್ ಹಾರ್ಡ್ಲಿ ವೇಟಿಂಗ್ ಫಾರ್ ಅ ಸರ್ಜಿಕಲ್ ಸ್ಟ್ರೈಕ್. ನೋಡೋಣ ಮೋದಿ ಏನು ಮಾಡ್ತಾರೆ ಅಂತ. ಬಟ್ ಒಟ್ಟಾರೆಯಾಗಿ ಜನಗಳ ಅಭಿಪ್ರಾಯ ಮಾತ್ರ ಇದು, ಯಾರು ಈ ಕೃತ್ಯವನ್ನು ಮಾಡಿದರೂ ಅವರಿಗೆ ಅದೇ ತರಹದ ಶಿಕ್ಷೆ ದುಪ್ಪಟ್ಟಷ್ಟು ಆಗಬೇಕು ಅನ್ನೋದು. ಬಟ್ ಗೊತ್ತಿಲ್ಲ ವಾಟ್ಸ್ ಗೋಯಿಂಗ್ ಟು ಬಿ ಹ್ಯಾಪನ್ ಅಂತ. ಬಟ್ ಮೃತರ ಆತ್ಮಕ್ಕೆ ಭಗವಂತ ಶಾಂತಿ ಕೊಡಲಿ ಅಂತ ಬಿಡ್ತೀನಿ. ನಮಸ್ಕಾರ. ಏನನ್ಸುತ್ತೆ ನಿಮಗೆ? ಅಂದರೆ ಯಾವ ಥರ ಆ್ಯಕ್ಷನ್ ತಗೋಬೇಕು? ನೀವೇ ಪ್ರಧಾನಮಂತ್ರಿ ಆಗಿದ್ದರೆ ಯಾವ ಥರ ಆ್ಯಕ್ಷನ್ ತಗೋತೀವಿ? ಪಾಕಿಸ್ತಾನ ಮ್ಯಾಪನ್ನು ತೆಗೆದು ಬಿಡಬೇಕು. ಸೀರಿಯಸ್ ಆಗಿ ಭಯೋತ್ಪಾದಕರನ್ನ ಮಟ್ಟ ಹಾಕಕ್ಕೆ ಒಂದು ಡಿಸಿಷನ್ ತಗೊಬೇಕಾಗುತ್ತೆ. ಮ್ಯಾಪಲ್ಲಿ ಇರಬಾರ್ದು ಅಷ್ಟೇ, ಇಡೀ ಜಗತ್ತಲ್ಲೇ ಪೀಸ್ಫುಲ್ ಆಗೋಗುತ್ತೆ. ಪ್ರತೀಕಾರ ಮಾಡಲೇಬೇಕಾಗ್ತದೆ. ಯುದ್ಧ ಮಾಡ್ತಿರೋ ಏನು ಮಾಡ್ತಿರೋ ಇರಾಡಿಕೇಟ್ ಆಗಬೇಕು. ಟೆರರಿಸಮ್ ಅನ್ನೋದು ಇರಾಡಿಕೇಟ್ ಆಗಬೇಕು ಅಷ್ಟೇ. ಒಟ್ಟಿನಲ್ಲಿ ಇರಬಾರ್ದು ಅವರು. ಇವಾಗ ನಮಗೆ ಮೋದಿ ಅವ್ರ ಮೇಲೆ ನಂಬಿಕೆ ಇದೆ. ಅವರು ಯಾವ ಥರ ಆ್ಯಕ್ಷನ್ ತಗೋತಾರೋ ಅದಕ್ಕೆ ಡೆಫಿನೆಟ್ಲಿ ಅದಕ್ಕೆ 100% ಸಪೋರ್ಟ್ ಮಾಡ್ತೀವಿ. ಆ ಟೆರರಿಸ್ಟ್ಗಳನ್ನ ಮುಗಿಸ್ಬೇಕು, ಈ ದೇಶದಲ್ಲಿ ಬರದಂಗೆ, ದೇಶದಲ್ಲಿ ಉಳಿದಂಗೆ. ಸೇಮ್ ಇದೇ ಥರನೇ ಅವ್ರಿಗೂ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅನಿಸುತ್ತೆ. ಸರ್ ನಮಗೆ ಗನ್ ಕೊಟ್ಬಿಡಿ, ನಾವೇ ತಾನು ಹೋಗ್ಬಿಟ್ಟು ಹೊಡೆದಾಕ್ಬಿಡ್ತೀರಿ. ಅವನು ಹೆಂಗೆ ಕುಚ್ಚಾಕಿದ್ರು ಇವ್ನು ಕುಚ್ಚಾಕಬೇಕು. ಇಡೀ ಅವರ ಇದನ್ನು ವ್ಯವಸ್ಥೆನೇ ಸ್ಥಗಿತಗೊಳಿಸ್ಬೇಕು.